ಮಿತ್ರರೇ ನಮಸ್ಕಾರ. 1953ಕ್ಕೂ ಮುಂಚೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರೋದು ಅಸಾಧ್ಯದ ಮಾತು ಎಂದೇ ಭಾವಿಸಲಾಗಿತ್ತು. ಎವರೆಸ್ಟ್ನ ಭೀಕರ ಚಂಡಮಾರುತಗಳು, ಹಿಮಕುಸಿತಗಳು, ಗಾಳಿಯ ಕೊರತೆ ಮತ್ತು ಅಪರಿಚಿತ ದಾರಿಗಳು ಅಲ್ಲಿಗೆ ಹೋದ ಪ್ರತಿಯೊಬ್ಬರ ಪ್ರಯತ್ನವನ್ನ ಮಣ್ಮುಗಿಸಿತ್ತು. ಮನುಷ್ಯರು ಅಲ್ಲಿಗೆ ಹೋಗಲು ಸಾಧ್ಯವೇ ಇಲ್ಲ ಅಂತ ಇಡೀ ಜಗತ್ತು ನಂಬಿತ್ತು. ಜಗತ್ತೇ ಅಸಾಧ್ಯ ಅಂತ ಕೈಚೆಲ್ದಾಗ ಎಡ್ಮಂಡ್ ಹಿಲರಿ ಮತ್ತು ತೆನ್ಸಿಂಗ್ ನೋರ್ಗೆ ಆ ಬೆಟ್ಟದ ಸವಾಲನ್ನ ಹಂತ ಹಂತವಾಗಿ ಸ್ವೀಕರಿಸೋಕೆ ಸಿದ್ಧರಾದರು. ಒಟ್ಟಾರೆಯಾಗಿ ಶಿಖರವನ್ನೇ ನೋಡೋ ಬದಲು ಒಂದು ಕ್ಯಾಂಪ್, ಒಂದು ಹಗ್ಗ ಮತ್ತು ಒಂದು ಬಾರಿಗೆ ಕೇವಲ ಒಂದು ಹೆಜ್ಜೆ, ಹೀಗೆ ಹೆಜ್ಜೆ ಹೆಜ್ಜೆಯಾಗಿ ಸಾಕ್ತಾ ಮೇ 29, 1953ರಂದು ಇತಿಹಾಸವನ್ನೇ ಸೃಷ್ಟಿಸಿದರು. ಅವರ ಅದಮ್ಯ ಧೈರ್ಯ ಅಸಾಧ್ಯವೆಂಬ ಶಿಖರದ ಮೇಲೆ ಮನುಷ್ಯನ ವಿಜಯ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿತು. ಈಗ ಒಂದು ಕ್ಷಣ ಯೋಚಿಸಿ ನೋಡಿ, ಯಾವುದಾದ್ರೂ ಕೆಲಸ ನಮಗೆ ಕಠಿಣ ಅನ್ನಿಸ್ದಾಗ್ಲೆಲ್ಲ ಇದು ತುಂಬಾ ಡಿಫಿಕಲ್ಟ್ ಅಂತ ಹೇಳ್ಕೊಂಡು ಆ ಕೆಲಸವನ್ನ ಮುಂದಕ್ಕೆ ಹಾಕಿದ್ಯಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು, ಆದ್ರೆ ಸಸ್ಟೈನ್ ಆಗೋದು ಈಸಿ ಅಲ್ಲ ಅಂತ ಅಂದ್ಕೊಂಡು ಕೈ ಬಿಟ್ಟಿದ್ರ? ವೆಯ್ಟ್ ಕಡಿಮೆ ಮಾಡಬೇಕು ಅನ್ನಿಸ್ತು, ಆದ್ರೆ ಎಷ್ಟೋ ದಿವಸ ರಿಸಲ್ಟ್ ಬರೆದಿದ್ದಾಗ ನನಗಿದು ಆಗೋದೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರ? ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ನೋಡಿದ್ಮೇಲೆ ಇದು ಟೂ ಡಿಫಿಕಲ್ಟ್, ನಾನು ಇದಕ್ಕೆ ಅರ್ಹನೇ ಅಲ್ಲ, ಇದು ಬೇಡವೇ ಬೇಡ ಅಂತ ನಿರ್ಧರಿಸಿ ಬಿಟ್ಟಿದ್ರ? ಇಲ್ಲಿ ಒಂದು ಪ್ರಶ್ನೆ ಇದೆ, ಆ ಕೆಲಸ ನಿಜವಾಗಿಯೂ ಡಿಫಿಕಲ್ಟ್ ಆಗಿತ್ತಾ ಅಥವಾ ನಾವು ಧೈರ್ಯ ಮಾಡದೇ ಇರೋದ್ರಿಂದ ಡಿಫಿಕಲ್ಟ್ ಅಂತ ಅನ್ನಿಸ್ತಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಕೊಟೇಶನ್ ನಲ್ಲಿದೆ. ಇಟ್ಸ್ ನಾಟ್ ಬಿಕಾಸ್ ಥಿಂಗ್ಸ್ ಆರ್ ಡಿಫಿಕಲ್ಟ್ ದಟ್ ವಿ ಡು ನಾಟ್ ಡೇರ್, ಇಟ್ ಈಸ್ ಬಿಕಾಸ್ ವಿ ಡು ನಾಟ್ ಡೇರ್ ದಟ್ ದೇ ಆರ್ ಡಿಫಿಕಲ್ಟ್. ಅಂದ್ರೆ ಕೆಲಸ ಕಷ್ಟ ಅಂತ ನಾವು ಅದನ್ನ ಬಿಡೋದಲ್ಲ, ಬದಲಾಗಿ ನಾವು ಆ ಕೆಲಸವನ್ನ ಮಾಡಲು ಧೈರ್ಯ ಮಾಡದ ಕಾರಣ ಅದು ನಮಗೆ ಕಷ್ಟವೆಂದು ಅನಿಸುತ್ತೆ. ಇದನ್ನ ಹೇಳಿದ್ದು ಸೆನೆಕಾ, ಒಬ್ಬ ರೋಮನ್ ಸ್ಟಾಯಿಕ್ ಫಿಲಾಸಫರ್. ಡೇರ್ ಅಂದ್ರೆ ಏನು? ಡೇರ್ ಅಂದ್ರೆ ಫಿಯರ್ ಇಲ್ಲದೆ ಇರೋದು ಅಲ್ಲ, ಅಥವಾ ಹೀರೋ ಆಗ್ಬಿಡೋದು ಅಂತಾನೂ ಅಲ್ಲ. ಡೇರ್ ಅಂದ್ರೆ ಧೈರ್ಯದಿಂದ ಮುನ್ನುಗ್ಗೋದು. ಡೇರ್ ಅಂದ್ರೆ ಕಾನ್ಸಿಕ್ವೆನ್ಸಸ್ಗಳ ಬಗ್ಗೆ ಓವರ್ ಥಿಂಕಿಂಗ್ ಮಾಡದೆ ಮೊದಲ ಹೆಜ್ಜೆ ಇಡೋದು. ಡೇರ್ ಅಂದ್ರೆ ನಮ್ಮ ಕಂಫರ್ಟ್ ಝೋನ್ಗೆ ಚಾಲೆಂಜ್ ಹಾಕೊಳ್ಳೋದು. ಕೆಲಸವನ್ನ ಆರಂಭಿಸದೆ ಕಷ್ಟ ಕಷ್ಟ ಅಂತ ಕೂತ್ಕೊಂಡು ಅದ್ರ ಬಗ್ಗೆನೇ 1000 ಬಾರಿ ಯೋಚಿಸೋದು ಆ ಕೆಲಸವನ್ನ ಮಾಡೋದ್ಕಿಂತ 10 ಪಟ್ಟು ಹೆಚ್ಚು ಶಕ್ತಿಯನ್ನ ವ್ಯರ್ಥ ಮಾಡುತ್ತೆ. ನಾವು ಏನ್ ಮಾಡ್ತೀವಿ ಗೊತ್ತಾ? ನಮ್ಮನ್ನ ನಾವು ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡ್ಕೊಳ್ಳೋ ಮೊದಲೇ ಆ ಕೆಲಸಕ್ಕೆ ಒಂದು ಸೇಫ್ ಲೇಬಲ್ ಹಾಕ್ಬಿಡ್ತೀವಿ. ಇದು ಹಾರ್ಡ್, ಇದು ಪಾಸಿಬಲ್ ಇಲ್ಲ, ಇದು ನನಗಾಗಲ್ಲ ಅಂತ. ಇದು ಒಂದು ಸೆಲ್ಫ್ ಡಿಸೆಪ್ಷನ್ ಮೆಕ್ಯಾನಿಸಮ್. ಆಗಬಹುದಾದ ಸೋಲಿನ ಭೀತಿಯಲ್ಲಿ ನಮಗ್ ನಾವೇ ಒಂದು ಸಣ್ಣ ಸುಳ್ಳು ಹೇಳೋ ಪ್ರಕ್ರಿಯೆ. ನಿಧಾನಕ್ಕೆ ಅದು ಉದಾಸೀನತೆ ಅಂದ್ರೆ ಕಾಂಪ್ಲಸೆನ್ಸಿ ಆಗಿ ನಮ್ಮ ಜೀವನದ ಬೆಳವಣಿಗೆಯನ್ನ ಕುಂಠಿತ ಮಾಡಿಬಿಡುತ್ತೆ. ಈ ಕೊಟೇಶನ್ ನಲ್ಲಿ ಸೆನೆಕಾ ಹೇಳ್ತಾರೆ, ಯಾವುದೇ ಕೆಲಸದ ಕಠಿಣತೆ ಇರೋದು ಆ ಕೆಲಸದಲ್ಲ, ನಮ್ಮ ಹಿಂಜರಿಕೆಯಲ್ಲಿ ಅಂತ. ಹಿಂಜರಿಕೆ ಬಿಟ್ಟು ಕೆಲಸಕ್ಕೆ ಕೈ ಹಾಕಿ ನೋಡಿ, ಅಸಾಧ್ಯವೆಂಬ ಮಾತು ಅಲ್ಲಿ ಕೊನೆಯಾಗುತ್ತೆ. ವೆಲ್ ಬಿಗನ್ ಈಸ್ ಹಾಫ್ ಡನ್ ಅನ್ನೋ ಹಾಗೆ ಕೆಲಸದ 50% ಭಾಗ ನಮ್ಮ ಯೋಚನೆಯಲ್ಲೇ ಕಷ್ಟವಾಗಿರುತ್ತೆ ಹೊರತು ವಾಸ್ತವದಲ್ಲ. ಒಮ್ಮೆ ಶುರು ಮಾಡಿದ್ರೆ ಸಾಕು, ಉಳಿದದೆಲ್ಲ ಸರಾಗವಾಗಿ ಆಗ್ಬಿಡುತ್ತೆ. ಅದಕ್ಕಾಗಿ ಮೈಂಡ್ ಸೆಟ್ ಶಿಫ್ಟ್ ಆಗಬೇಕು. ರಿಸಲ್ಟ್ ಏನ್ ಬರುತ್ತೆ, ಸಕ್ಸಸ್ ಆಗುತ್ತಾ ಇಲ್ವಾ, ಇವು ಯಾವುದನ್ನ ಯೋಚನೆ ಮಾಡದೆ ಲೆಟ್ ಸಿ ವಾಟ್ ಹ್ಯಾಪನ್ಸ್, ನೋಡೋಣ ಏನಾಗುತ್ತೆ ಅನ್ನುವ ಎಕ್ಸ್ಪೆರಿಮೆಂಟಲ್ ಮೈಂಡ್ ಸೆಟ್ಗೆ ನಾವು ಬರಬೇಕು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಭಾರತವನ್ನ ಏಕೀಕರಿಸಿದ ಮೊಟ್ಟ ಮೊದಲ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನೀವು ಕೇಳಿರ್ಬೇಕು. ಅವನು ಅಂದಿನ ನಂದ ವಂಶದ ಕೊನೆಯ ದೊರೆ ಧನನಂದನನ್ನ ಪದಚ್ಯುತಗೊಳಿಸುವ ಮೂಲಕ ಆ ಸಾಮ್ರಾಜ್ಯವನ್ನೇ ಉರುಳಿಸಿದನು. ಅವನು ನಂದ ಸಾಮ್ರಾಜ್ಯದ ವ್ಯಾಪ್ತಿ ಹಾಗೂ ಬಲ ನೋಡಿ ಇದು ಇಂಪಾಸಿಬಲ್ ಅಂತ ಹೇಳ್ಬಹುದಿತ್ತು. ಚಂದ್ರಗುಪ್ತ ಮೌರ್ಯನ ಅತಿ ದೊಡ್ಡ ಶಕ್ತಿ ಅವನ ಸೈನ್ಯವಾಗ್ಲಿ ಅಥವಾ ಸಂಪತ್ತಾಗ್ಲಿ ಆಗಿರಲಿಲ್ಲ, ಅದು ಅವನ ಮನೋಸ್ಥಿತಿ ಆಗಿತ್ತು. ಅಖಂಡ ಭಾರತದ ಕನಸು ಕಾಣೋ ಧೈರ್ಯ ಮಾಡಿದ ಅವನು ನಂದ ವಂಶದ ಸಿಂಹಾಸನ ಪತನಗೊಳ್ಳುವವರೆಗೆ ತನ್ನ ಅವಿರತ ಪ್ರಯತ್ನದ ಮೂಲಕ ಹೊಸ ಸಾಮ್ರಾಜ್ಯಕ್ಕೆ ನಾಂದಿ ಹಾಡಿದ. ಆ ಧೈರ್ಯ ತೋರದೆ ಹೋಗಿದ್ರೆ ಅಂತಹ ಸಾಮ್ರಾಜ್ಯ ಉದಯಿಸ್ತಾನೆ ಇರಲಿಲ್ಲ. ಹೀಗೆ ಈ ಜಗತ್ತು ಸದಾ ಕ್ರಿಯಾಶೀಲರಾದವರಿಗೆ ಅಂದ್ರೆ ಡೂವರ್ಸ್ಗೆ ಸೇರಿದ್ದು. ನಮಗೆ ಎದುರಾಗೋ ಕಾಲ್ಪನಿಕ ಕಷ್ಟಗಳ ಮಂಜನ್ನ ಸೀಳುವ ಏಕೈಕ ಸಾಧನವೆಂದ್ರೆ ಅದು ನಮ್ಮ ಧೈರ್ಯ ಮಾತ್ರ. ಈ ಕೊಟೇಶನ್ ನಮ್ಮ ದೈನಂದಿನ ಜೀವನದ ಸವಾಲುಗಳನ್ನು ಎದುರಿಸುವ ರೀತಿಯನ್ನ ಕಲಿಸ್ಕೊಡುತ್ತೆ.
ಸಮಸ್ಯೆಗಳನ್ನ ಕಷ್ಟ ಎಂದು ಹಣೆಪಟ್ಟಿ ಹಚ್ಚೋ ಬದಲು ನಾವು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಸಂದೇಶವನ್ನ ಕೊಡುತ್ತೆ. ಹಾಗಾದ್ರೆ ಇವತ್ತಿನವರೆಗೆ ನೀವು ಕಷ್ಟ ಅಂತ ಅಂದ್ಕೊಂಡಿರೋ ಕೆಲಸವನ್ನ ಒಂದು ಪುಟ್ಟ ಹೆಜ್ಜೆಯ ಮೂಲಕ ಹಿಂದೆ ಶುರು ಮಾಡಬಹುದಾ ಅಂತ ಯೋಚನೆ ಮಾಡಿ. ನಿಮ್ಮ ಆ ಒಂದು ಸಣ್ಣ ಹೆಜ್ಜೆ ಯಾವುದು ಅಂತ ಕೆಳಗೆ ಕಾಮೆಂಟ್ ಬಾಕ್ಸ್ ನೊಂದಿಗೆ ನಮ್ಮನ್ನು ಹಂಚಿಕೊಳ್ಳಿ. ಮುಂದಿನ ಕೊಟೇಶನ್ ನೊಂದಿಗೆ ಮತ್ತೆ ಸಿಗ್ತೀವಿ. ನಮಸ್ಕಾರ.